ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕವಿತಾಕಿರಣಾಲೋಕ ಚಾನಲ್ಗೆ ಸ್ವಾಗತ. ನಾನಿವತ್ತು ವೆಜ್ ಬಿರಿಯಾನಿ ರೆಸಿಪಿನ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ಅಡುಗೆ ಕಲಿತಾ ಇದ್ದಾರೋ ಅವ್ರಿಗೆ ಈ ರೆಸಿಪಿ ಈಸಿ ಆಗಲಿ ಅಂತ ಮಾಡ್ತಿರೋದು. ಎಲ್ಲರಿಗೂ ವೆಜ್ ಬಿರಿಯಾನಿ, ವೆಜ್ ಪಲಾವ್ ಮಾಡೋದಕ್ಕೆ ಬರುತ್ತೆ. ಬಟ್ ಈ ಥರ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ತರಕಾರಿಗಳೆಲ್ಲ ತುಂಬ ಹದವಾಗಿ ಬೆಂದಿರುತ್ತೆ ಮತ್ತು ಅನ್ನನೂ ಕೂಡ ಉದ್ರುದ್ರಾಗಿರುತ್ತೆ, ಸಾಫ್ಟಾಗಿ ಆಗಿರುತ್ತೆ. ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ, ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ. ಈ ರೆಸಿಪಿ ನಿಜವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಲದಕ್ಕೆ ಈ ರೆಸಿಪಿನ ನಾನು ಯಾರೆಲ್ಲ ಹೊಸ್ದಾಗಿ ಅಡುಗೆ ಕಲಿತಿದ್ರೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ವೆಜ್ ಬಿರಿಯಾನಿ ರೆಸಿಪಿನ ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಡೋಣ. ಕುಕ್ಕರು ಸ್ವಲ್ಪ ಬಿಸಿ ಹಾಕಬೇಕು. ಅದಾದಮೇಲೆ ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊತಿದ್ದೀನಿ. ಅದಾದಮೇಲೆ ಪಲಾವ್ ಮಸಾಲ ಪದಾರ್ಥಗಳನ್ನು ನಾವಿಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಅದೆಲ್ಲ ಸ್ವಲ್ಪ ಆರಾಮಾಗಿ ಬಿಡೋವರೆಗೆ ಸ್ವಲ್ಪ ಈ ಥರ ಫ್ರೈ ಮಾಡಬೇಕು. ಇದು ಈ ಥರ ಫ್ರೈ ಆದಮೇಲೆ ಇದನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು, ಇಲ್ಲ ಅಂದರೆ ಸೀದೋಗಿಬಿಡುತ್ತೆ. ನೋಡಿ, ಇದು ಚೆನ್ನಾಗಿ ಸ್ವಲ್ಪ ಆರಾಮ ಬಿಟ್ಟಾದಮೇಲೆ ನಾನಿಲ್ಲಿ ಒಂದು 2 ರಿಂದ 3 ಈರುಳ್ಳಿನ ಈ ಥರ ಸಣ್ಣದಾಗೆ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ. ಮತ್ತು ಒಂದು 3 ರಿಂದ 4 ಹಸಿಮೆಣ್ಸಿಕಾಯಿನೂ ಕೂಡ ನಾನಿಲ್ಲಿ ಹಚ್ಚಿ ಈ ಥರ ಹಾಕ್ಕೊಂಡಿದ್ದೀನಿ. ಇದು ಹಸಿ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೆ ಈ ಥರ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರೆಲ್ಲ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು. ಅದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡೋದ್ರಿಂದ ಏನೇ ಮಾಡಲಿ ಅದು ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾನು ಇಲ್ಲಿ 2 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನ ಈ ಥರ ಹಚ್ಚಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಟೊಮೊಟೊ ಹಾಕಾದ್ಮೇಲೆ ನಾನಿಲ್ಲಿ ಉಪ್ಪನ್ನ ಹಾಕ್ತೀನಿ. ಟೊಮೊಟೊ ಸಾಫ್ಟ್ ಆಗಲಿ ಅಂತ. ಮತ್ತು ಒಂದು ಅರ್ಧ ಚಿಟಿಕೆಯಷ್ಟು ಅಷ್ಟನ್ನ ಹಾಕಿ ಎಲ್ಲನೂ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈ ಥರ ನೋಡಿ, ಟೊಮೊಟೊ ಹಾಕಿ ಅದರಿಂದನೇ ಉಪ್ಪು ಹಾಕಿ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಟೊಮೊಟೊ ಬೇಗನೆ ಸ್ಮೂತ್ ಆಗುತ್ತೆ. ಇವಾಗ 1 ಕಪ್ಪಷ್ಟು ಬೀನ್ಸು, ಕ್ಯಾರೆಟು ಮತ್ತು ನೋಲ್ಕೋಲು, ಆಲೂಗಡ್ಡೆ ಎಲ್ಲನೂ ಕೂಡ ಇಲ್ಲಿ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಎಲ್ಲನೂ ಇವಾಗ ತೊಗೊಂಡಿರೋಂಥ ತರಕಾರಿಗಳೆಲ್ಲನೂ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಉಪ್ಪು ಖಾರ ಎಲ್ಲ ತರಕಾರಿಗೂ ಕೂಡ ಚೆನ್ನಾಗಿ ಹಿಡಿಬೇಕು. ಅಲ್ಲಿವರೆಗೂ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಎಣ್ಣೆ ಸ್ವಲ್ಪ ಸೈಡಲ್ಲೆಲ್ಲ ಬಿಟ್ಕೊಬೇಕು. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನ ಹಾಕಿ ಎಲ್ಲನೂ ಈ ಥರ ಫ್ರೈ ಮಾಡಾದಮೇಲೆ ನಾನಿಲ್ಲಿ 2 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ಇಲ್ಲಿ ರೈಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ 2ರಷ್ಟು ನೀರು ಈ ಥರ ಸೇರಿಸಿದ್ದೀನಿ. ನೋಡಿ, ಇದನ್ನೊಳ್ಳೆ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದು ಸ್ವಲ್ಪ ಕುದಿಯೋವರೆಗೂ ಬಿಡೋಣ. ಯಾಕಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇವಾಗಲೇ ಈ ಥರ ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿಬೇಕಾದ್ರೆ ನಾವು 1 ಗ್ಲಾಸಷ್ಟು ಅಕ್ಕಿನ ಈ ಥರ ನೆನೆಸಿಟ್ಕೊಂಡಿದ್ದೀನಿ. ಆ ಅಕ್ಕಿನ ಇವಾಗ ಸೇರಿಸ್ಕೊತಿದ್ದೀನಿ. ನೋಡಿ, ಈ ಥರ ಕುದಿಯೋ ನೀರಿಗೆ ನಾವು ಈ ಥರ ಅಕ್ಕಿ ಹಾಕಿ ನಾವು ಇದನ್ನು ಸ್ಮೂತಾಗಿ ಇದನ್ನು ತಿರ್ಸ್ಕೊಬೇಕು. ಇಲ್ಲಾಂದರೆ ಅಕ್ಕಿ ಎಲ್ಲ ಕಟ್ಟಾಗುತ್ತೆ. ಯಾಕಂದರೆ ನೆನೆಸಿರೋದ್ರಿಂದ ನಾವು ತುಂಬ ಸ್ಮೂತಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಆದಮೇಲೆ ಇದನ್ನು ನಾವು 5 ಮಿನಿಟ್ಸ್ ಹೀಗೇನೆ ಇದನ್ನು ಓಪನ್ ಆಗಿಯೇ ಬೇಯಿಸ್ಕೊಬೇಕು. ಯಾಕಂದರೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದು ರಸ ಬಿಟ್ರೇನೆ ವೆಜ್ ಬಿರಿಯಾನಿ ಟೇಸ್ಟಾಗಿ ಬರೋದು. ಸೊ ಹಾಗಾಗಿ ಈ ಥರ ಓಪನ್ ಆಗಿಯೇ ನಾನಿಲ್ಲಿ ಇದನ್ನು ಒಂದು 5 ಮಿನಿಟ್ಸು ಈ ಥರ ಚೆನ್ನಾಗಿ ಬೇಯಿಸ್ಕೊತೀನಿ. ಮತ್ತು ಆವಾಗವಾಗ ಈ ಥರ ತಿರ್ಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇವಾಗ ನಾನು ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿದ್ರಲ್ಪ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ತರಕಾರಿಗಳು ಅಷ್ಟೇ ತುಂಬ ಚೆನ್ನಾಗಿ ಬೇಯ್ದಿದೆ. ನೋಡಿ, ನಾನಿಲ್ಲಿ ಫಸ್ಟು ಲೈಟ್ ಆನ್ ಮಾಡಿ ತೋರಿಸ್ದೆ, ಸೊ ಹಾಗೆ ಸ್ವಲ್ಪ ಡೆಲ್ಲಾಗಿ ಕಾಣಿಸ್ತು. ನೋಡಿ, ಇದು ಫುಲ್ಲು ಬಿರಿಯಾನಿ ಕಲರ್ ಥರನೇ ಇದೆ. ನೋಡಿ, ಸೇಮ್ ಇದಕ್ಕೆ ಚಿಕನ್ ಹಾಕಿ ಮಾಡಿದ್ರೆ ಸೇಮ್ ಇದು ಚಿಕನ್ ಬಿರಿಯಾನಿ ಅಂತಲೇ ರೆಡಿ ಆಗ್ತಿತ್ತು. ಇವಾಗ ನಾವು ತರಕಾರಿ ಹಾಕೋದ್ರಿಂದ
ತರಕಾರಿ ವೆಜ್ ಬಿರಿಯಾನಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೆಜ್ ಬಿರಿಯಾನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.